ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾವು ಈಗ 25-26 ಎಕ್ಸಾಮ್ ಬರ್ತಾ ಇದೆ ಮಾರ್ಚ್ 20. ಸೊ ಅವಾಗ ನಾವು ಇಂಗ್ಲೀಷ್ ಕ್ವಶನ್ ಪೇಪರ್ ಇರುತ್ತೆ ಅಲ್ವಾ ಗೈಸ್, ನಾವು ಹೇಗಪ್ಪ ಪಾಸ್ ಆಗಬೇಕಂತ ಇರುತ್ತೆ ಗೈಸ್ ಎಲ್ಲರಿಗೂ ಇಂಗ್ಲೀಷ್ ಕ್ವಶನ್ ಪೇಪರ್. ಸೊ ಅವಾಗ ನಾವು ಏನು ಮಾಡಬೇಕಪ್ಪ ಇಂಗ್ಲೀಷ್ ಕ್ವಶನ್ ಪೇಪರ್ ಪಾಸ್ ಆಗೋದಕ್ಕೆ? ಇಷ್ಟು ದಿನ ಸಾಲಿಗೆ ಹೋಗಲಾರ್ದವರು ಹೋದವರು ನಮ್ಗೆ ಜಸ್ಟ್ ಪಾಸ್ ಆಗಬೇಕು ಅಂದರೆ ನಾವು ಹೆಂಗಪ್ಪ ಪಾಸ್ ಆಗಬೇಕಂತ ಕ್ವಶನ್ ಮಾರ್ಕ್ ಬಿದ್ದೇ ಬೀಳುತ್ತೆ ಗೈಸ್ ಇಲ್ಲಿ. ಸೊ ನಾವು ಈ ವಿಡಿಯೋದಿಂದ ಏನೇನು ಕಲಿಬೇಕಂದ್ರೆ, ಸೊ ನಾವು ಈಗ ಒಂದು ಕ್ವಶನ್ ಪೇಪರಲ್ಲಿ ನಾವು ಜಸ್ಟ್ ಪಾಸ್ 35 ಬಂದ್ರೆ ಭೀ ನಮಗೆ ಕಡಿಯಂಗಿಲ್ಲ ಗೈಸ್. ಸೊ ಆಲ್ರೆಡಿ ನಿಮ್ಮ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕರ್ಸ್ ಅಂತ 20 ಮಾರ್ಕ್ಸ್ ತೊಗೊಂಡಿರ್ತಾರೆ ಗೈಸ್. ಎಲ್ಲ ಕ್ವಶನ್ ಪೇಪರ್ 80 ಮಾರ್ಕ್ಸಿಂದ ಇರುತ್ತೆ ಗೈಸ್. ಸೊ ಇಂಗ್ಲೀಷ್ ಕ್ವಶನ್ ಪೇಪರ್ 80 ಮಾರ್ಕ್ಸು. ಹೌದಪ್ಪ, ನಾವು 35 ಆದರೂ 35 ಇಲ್ಲಿಕನ್ 28 ಮಾರ್ಕಸ್ ಇಲ್ಲಿಕನ್ 25 ಮಾರ್ಕಸ್ ಹೆಂಗಪ್ಪ ತಗೋಬೇಕಂದ್ರೆ 5 ಮಾರ್ಕಸ್ ಇರುತ್ತೆ ಗೈಸ್ ಲೆಟ್ರಿಗೆ, 5 ಮಾರ್ಕ್ಸ್ ಲೆಟ್ರ್. ಸೊ ನಾವು ಲೆಟ್ರ್ ಬರೆಯೋದನ್ನ ನಾವು ಡೈಲಿ 1-2 ಟೈಮ್ಸ್ ನಾವು ಲೆಟ್ರ್ ಬರೆದು ತೆಗೆದ್ರೆ ನಮ್ಗದು ಈಸಿ ಆಗುತ್ತೆ ಗೈಸ್. ಸೊ ನಾವು ಅಲ್ಲೇ 5 ಮಾರ್ಕ್ಸ್ ತೊಗೊಂಡ್ವಿ. ಆಮೇಲೆ ಪಿಕ್ಚರ್ ರೀಡಿಂಗ್ ಸೋ ಈಸಿ ಗೈಸ್. ಆ ಪಿಕ್ಚರಲ್ಲಿ ಏನಿದೆ ಅಂತ ನೋಡಿ ನಮ್ಗೆ ಹೇಳೋದಿಷ್ಟೇ ಬರೆಯೋದು ಮೂಲಕ. ಸೊ ಎಲ್ಲರಿಗೂ ಅದು ಈಸಿ ಗೈಸ್. ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಎ ಟ್ರೀ ಅಂತ ಏನೇನಿದೆ ಎಲ್ಲದಕ್ಕೂ ಇನ್ ದಿಸ್ ಪಿಕ್ಚರ್ ಅಂತ ಹಚ್ಚಬೇಕು ಗೈಸ್ ನಾವು. ಸೊ ಗೈಸ್, ನಾವು ಇದ್ರ ಕುರಿತು ಒಂದು ವಿಡಿಯೋ ಮಾಡ್ತೀವಿ ಗೈಸ್. ಅಂದರೆ ಒಂದು ವಿಡಿಯೋ ಲೆಟರ್ ಹೆಂಗೆ ಬರೀಬೇಕಪ್ಪ ಅಂದರೆ ಅದು ಒಂದು ವಿಡಿಯೋ ಮಾಡ್ತೀವಿ. ಮತ್ತು ದ ಪಿಕ್ಚರ್ ರೀಡಿಂಗ್ ಅದು ಹೆಂಗೆ ಮಾಡ್ಬೇಕಂದ್ರೆ ಅದು ಒಂದು ವಿಡಿಯೋ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಪಿಕ್ಚರ್ ರೀಡಿಂಗ್ ಮತ್ತು ಲೆಟರ್ ಎಷ್ಟು ಮಾರ್ಕಸ್ ಆಯ್ತು ಗೈಸ್? ಇಲ್ಲೇ 9 ಮಾರ್ಕಸ್, ಲೆಟ್ರಿಗೆ 5 ಮಾರ್ಕಸ್ಸು, ಪಿಕ್ಚರ್ ರೀಡಿಂಗ್ 4 ಮಾರ್ಕಸ್ ಗೈಸ್. ಸೊ ಆಮೇಲೆ ನಮಗೆ ಫಸ್ಟ್ ಆಫ್ ಆಲ್ ಕ್ವಶನ್ ಬೀಳೋದೇನೆಂದರೆ ಪೊಯಮ್ ಇರುತ್ತೆ ಗೈಸ್. ಪೊಯಮ್ ಇರುತ್ತೆ ಅಲ್ವಾ, ನಮಗೆ ಒಂದು ಕ್ವಾಲಿಟಿ ಆಫ್ ಮರ್ಸಿ ಬೀಳ್ಬೋದು, ಗ್ರ್ಯಾಂಡ್ ಮಾ ಕ್ಲಾನ್ಸಿಟ್ರಿ ಬಿದ್ದರೆ ಬೀಳ್ಬೋದು ಅಂತ ನಾನು ಅನ್ನಿಸ್ತಾ ಇದೆ. ಇಲ್ಲ ಅಂದರೆ ದ ಬ್ಲ್ಯಾಂಡ್ ಬಾಯ್, ಇವು ಮೂರನ್ನು ಬಿಟ್ಟರೆ ಯಾವುದು ನಿಮ್ಮ ಕ್ವಶನ್ ಪೇಪರಲ್ಲಿ ಬೀಳಂಗಿಲ್ಲ ಗೈಸ್. ಸೊ ನಾವು ಇದರಲ್ಲಿ ಏನು ನೋಡ್ಕೋಬೇಕಂದ್ರೆ, ನಾವು ಎಲ್ಲ ಪದ್ಯ ಮತ್ತು ಏನೇನು ಇಂಗ್ಲೀಷಲ್ಲಿ ಪೊಯಮ್ಸ್ ಅದು ಎಲ್ಲ ಇದೆ ಅಲ್ವಾ ಗೈಸ್, ಅದನ್ನು ನಾವು ಕಂಪಲ್ಸರಿಯಾಗಿ ನಮಗದು ಬೈ ಹೆಟ್ ಒಂದೊಂದು ಪ್ಯಾರಾ ಇರುತ್ತೆ ಗೈಸ್. ಅದು ಯಾವ ಪ್ಯಾರಾ ಆದರೂ ಅದು ಕೇಳ್ಬೋದು. ಸೊ ಅವಾಗ ನಾವು ಅದನ್ನು ಆನ್ಸರ್ ಮಾಡಬೇಕು. ಇದಕ್ಕೆ ಎಷ್ಟು ಮಾರ್ಕಸ್ ಅಂದರೆ ಇದಕ್ಕೆ 3 ಮಾರ್ಕಸ್ ಗೈಸ್. ಸೊ ಇಲ್ಲಿ ನಮ್ಗೆ ಎಷ್ಟಾಯಿತು? 9 3 12 ಮಾರ್ಕಸ್ ಗೈಸ್. 12 ಮಾರ್ಕ್ಸ್ ನಮ್ಗೆ ಇಲ್ಲೇ ಬಂತು ಗೈಸ್. ಸೊ ಆಮೇಲೆ ಬರೋದು ಏನಂದರೆ ಪಿಕ್ಚರ್ ರೀಡಿಂಗ್, ಪ್ರೊಫೈಲ್ ಅಂದರೆ ಏನಿರುತ್ತೆ ಅವರೆಲ್ಲ ಮೇಲೆ ಎಲ್ಲ ಕೊಟ್ಟಿರ್ತಾರೆ ಗೈಸ್. ಅಂದರೆ ಡೇಟ್ ಆಫ್ ಬರ್ತ್, ಅವನೇನೇನು ಓದ್ದ ಅಂಥದ್ದು ಎಲ್ಲ ಕೊಟ್ಟಿರ್ತಾರೆ. ನಾವು ಅದರಲ್ಲಿ ಏನು ಮಾಡೋದಿಲ್ಲ, ಮೇಲೆ ಹೇಗಿದೆ ಅಲ್ವಾ ಅದು ನಾವು ಸೆಂಟೆನ್ಸ್ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು ಗೈಸ್. ಇದ್ರ ಕುರಿತು ನಾವು ಒಂದು ವಿಡಿಯೋನ ನಾವು ಮಾಡಿ ಬಿಡ್ತೀವಿ ಗೈಸ್. ಸೊ ಮೇಲೆ ಹೆಂಗಿರುತ್ತೆ ಅಲ್ವಾ ಹಂಗೆ ಸೆಂಟೆನ್ಸ್ ಆಗಿ ನಾವು ಮಾಡ್ತಾ ಹೋಗ್ಬೇಕು ಗೈಸ್. ಆವಾಗ ನಮ್ಗೇನು ಸಿಗುತ್ತೆ? ಅಲ್ಲಿನ 4 ಮಾರ್ಕಸ್ ಸಿಗುತ್ತೆ ಗೈಸ್. ಈಗ ನೋಡಿ 12 ಮಾರ್ಕಸ್ಸು 17 ಮಾರ್ಕಸ್ ಆಯಿತು ಗೈಸ್. 17 ಮಾರ್ಕಸ್ ಹೌದಪ್ಪ. ಈಗ ನಮಗೆ ಎಷ್ಟು? 17 ಮಾರ್ಕಸ್, 17 ಮಾರ್ಕ್ಸ್. ಈಗ ನಾವು 17 ಮಾರ್ಕ್ಸ್ ತೊಗೊತಿದ್ವಿ. 17 ಮಾರ್ಕ್ಸ್ ನಮಗೆ ಇನ್ 17 ಮಾರ್ಕ್ಸ್ ನಮಗೆ ಗ್ರಾಮರ್ ಬರುತ್ತೆ ಗೈಸ್. ಗ್ರಾಮರ್ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಗೈಸ್, ಅಂದರೆ 5 ಕ್ವಶನ್ಸ್ ಹಾಕಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್. ಸೊ ನಾನು ಹಾಕ್ತೀನಿ ಗೈಸ್. ಮತ್ತು 5 ಕ್ವಶನ್ ಪೇಪರ್ ನಾನು ಟೈಮಿಂಗ್ ಅದು ಹೇಳಿ ಮತ್ತೆ ನಾನು 5 ಕ್ವಶನ್ಸ್ ಬಿಡ್ತೀನಿ ಗೈಸ್. ಅಲ್ಲಿ ತನಕ ನೋಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ. ಮತ್ತು 17 ಮಾರ್ಕ್ಸ್ ಗ್ರಾಮರ್ ಏನಂದರೆ ಸೊ ಈಸಿ ಗೈಸ್. ಅಲ್ಲೇ ಎಲ್ಲ ಪಾಯಿಂಟ್ಸ್ ಅದು ಎಲ್ಲ ಕೊಟ್ಟಿರ್ತಾರೆ, ಆಪ್ಷನ್ಸ್ ಎಲ್ಲ ಅಲ್ಲೇ ಕೊಟ್ಟಿರ್ತಾರೆ. ನಾವು ಆಪ್ಷನ್ನ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಕ್ವಶನ್ನ ನಾವು ಅರ್ಥ ಮಾಡ್ಕೋಬೇಕು. ಆಪ್ಷನ್ ಅಂದರೆ ಏನಪ್ಪ, ನಮ್ಮ ಕ್ವಶನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅವಾಗ ನಮಗೆ ಕ್ಲಾರಿಫೈ ಆಗುತ್ತೆ ಗೈಸ್. ಸೊ ಹೌದಪ್ಪ, ಇದಕ್ಕೆ ನಮ್ಗೆ 100% ಬರುತ್ತೆ. ಈಗ 17 + 17 ಎಷ್ಟಾಯ್ತು ನೀವು ಹೇಳಿ ಗೈಸ್? 34 ಮಾರ್ಕ್ಸ್ ಆಯಿತು. ನೀವು ಆರಾಮಾಗಿ ಪಾಸ್ ಆದ್ರಿ. 34 ಮಾರ್ಕ್ಸಿಗೆ ಪಾಸ್ ಆದ್ರಿ ನೀವು. 34 ಮಾರ್ಕ್ಸ್ಗೆ ಪ್ಲಸ್ 20 ಮಾರ್ಕ್ಸ್. ಸೊ ಗೈಸ್, ನಾನು ಹೇಳೋದನ್ನು ನೀವು ಲಕ್ಷ ಕೊಟ್ಟು ಕೇಳಬೇಕು. ಫಸ್ಟ್ ಆಫ್ ಆಲ್ ಇದು ಆ್ಯಕ್ಟಿವಿಟಿ ಅಂತ ಕೊಡ್ತಾರೆ ಸ್ಕೂಲಿಂದ, ಪ್ರಾಜೆಕ್ಟಿಂದ ಏನೇನೋ ಕೊಡ್ತಾರೆ. ಪ್ರತಿ ಸಲ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಕೊಡಬೇಕಾಗ್ತದೆ ಗೈಸ್. ಏನಕ್ಕಂದರೆ ಅದರಲ್ಲೇ 20 ಮಾರ್ಕ್ಸ್ ನಮಗೆ ಇಂಟರ್ನಲ್ ಮಾರ್ಕ್ಸ್ ಸಿಗುತ್ತೆ ಗೈಸ್. ಸೊ ಅಲ್ಲಿ ನಾವು ಏನ್ರಿ ನೆಗ್ಲಿಜೆನ್ಸ್ ಮಾಡಿದರೆ ಬರೋ 20 ಮಾರ್ಕ್ಸ್ ನಿಮ್ಗೆ ಸಿಗೋಂಗಿಲ್ಲ ಗೈಸ್. ಇಲ್ಲಿ 34 ಮಾರ್ಕ್ಸ್
ಅದರಲ್ಲಿ ಯಾವ್ದು ಕರೆಕ್ಟು ಯಾವುದು ರಾಂಗ್ ಅಂತೂ ಗೊತ್ತಿರೋಂಗಿಲ್ಲ ನಮಗೆ. 34 ಮಾರ್ಕ್ಸ್. ನಾವು ಲೆಟರ್, ಪಿಕ್ಚರ್ ರೀಡಿಂಗ್ ಮತ್ತು ಪೊಯಮ್, ಪ್ರೊಫೈಲ್ ನಾವು 4 ಬರಿತೀವಿ. 4 ಬರೆದ್ಮೇಲೆ ಗ್ರಾಮರ್ ನಿಮ್ಗೆ ಏನಾದರೂ ಬರಲಿಲ್ಲ ಅಂದರೆ, ಹೌದಲ್ವಾ, ಗ್ರಾಮರ್ ನಿಮ್ಗೆ ಬರಲಿಲ್ಲ ಅಂದರೆ ಅವಾಗ ಮತ್ತೆ ಟಫ್ ಆಗುತ್ತೆ ಗೈಸ್. ಅದಕ್ಕೇನೆಂದರೆ ನೀವು 20 ಮಾರ್ಕಸ್ ಬರೆದ್ರೆ ಈ 34 ಮಾರ್ಕಸ್ ನೀವು ಕರೆಕ್ಟಾಗಿ ಬಿಡಿಸಿದ್ರೆ ಮತ್ತೆ ಆಮೇಲೆ 20 ಮಾರ್ಕಸ್ 54 ಮಾರ್ಕಸ್ ಆನ್ ಇಂಗ್ಲೀಷ್ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಆರಾಮಾಗಿ ಪಾಸ್ ಆದಮೇಲೆ ಆರ್ಟ್ಸ್ ಮಾಡ್ಕೊಂಡು ನೀವು IPSಗೆ ಏನು ಬೇಕಾದರೂ ಮಾಡ್ಬೋದು ಗೈಸ್. ಸೊ ನಾವು ಈ ವಿಡಿಯೋ ಏನಕ್ಕೆ ಮಾಡಿದ್ವಿ ಅಂದರೆ, ಹೌದಪ್ಪ ಯಾರು ರೆಗ್ಯುಲರ್ ಆಗಿ ಸ್ಕೂಲಿಗೆ ಹೋಗಂಗಿಲ್ಲ ಮತ್ತು ಯಾವತ್ತೂ ಸ್ಕೂಲ್ನ ಬಿಟ್ಬಿಟ್ಟು ಎಲ್ಲೆಲ್ಲೋ ತಿರುಗಾಡ್ತಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ನೀವು ಫಸ್ಟ್ ಆಫ್ ಆಲ್ ಎಲ್ಲರೂ ಸ್ಕೂಲಿಗೆ ಹೋದರೆ ಮಾತ್ರ ಅವ್ರು ನಿಮಗೆ ಆ್ಯಕ್ಟಿವಿಟಿ ಕೊಡೋರು, ಎಲ್ಲ ಮಾಡೋರು. ಮಸ್ಟ್ ಆ್ಯಂಡ್ ಶುಡ್ ನೀವು ಸ್ಕೂಲಿಗೆ ಹೋಗ್ಬೇಕು ಗೈಸ್. ಮತ್ತು ಈಗ 75% ಅಟೆಂಡೆನ್ಸ್ ಇದ್ದರೆ ಮಾತ್ರ ಫಸ್ಟ್ ಎಕ್ಸಾಮ್ಗೆ ಅಲೌಟ್ ಮಾಡ್ತಾರೆ ಗೈಸ್, ಇಲ್ಲಾಂದರೆ ಮಾಡೋಂಗಿಲ್ಲ ನಿಮಗೆ. 75% ಇರಲೇಬೇಕು ಗೈಸ್. 75% ಅಟೆಂಡೆನ್ಸ್ ನಿಮ್ಮದು. ಅಟೆಂಡೆನ್ಸ್ ಇರ್ಲಿಕ್ಕಂದರೆ ಎಕ್ಸಾಮ್ ಅಲೌಟ್ ಮಾಡೋಂಗಿಲ್ಲ. ಸೆಕೆಂಡ್ ಎಕ್ಸಾಮ್ ಅಲೌಟ್ ಮಾಡ್ತಾರೆ, ಅದೆಲ್ಲ ಫಸ್ಟ್ ಎಕ್ಸಾಮ್ ಈಸ್ ದ ಮೋಸ್ಟ್, ಅಂದರೆ ತುಂಬ ಅದೇ ಚೆನ್ನಾಗಿರುತ್ತೆ. ಯಾಕಂದರೆ ಸೆಕೆಂಡ್ ಎಕ್ಸಾಮ್ ಹಾಗೆ ಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಇದ್ದಂಗೆ ಸೆಕೆಂಡ್ ಇರೋಂಗಿಲ್ಲ. ಫಸ್ಟ್ ಅಂದರೆ ಫಸ್ಟಲ್ಲಿ ನಾವು ಯಾರೋ ಕಾಪಿ ಮಾಡ್ಕೊಂಡು ಸಿಕ್ಕಾಕೊಂಡು ಸೆಕೆಂಡಿಗೆ ಹೋದ್ವಿ, ಅಲ್ಲಿ ಫುಲ್ ಟೈಟ್ ಇರ್ತಾರೆ ಗೈಸ್. ಮತ್ತು ಥರ್ಡ್ ಅಂದ್ರೆ ಫುಲ್ ಟೈಟ್. ಸೊ ಎಲ್ಲರೂ ಮಾಡೋಣ, ಫಸ್ಟ್ ಎಕ್ಸಾಮಲ್ಲೇ ಕುಂದ್ರೋಣ. ಸೊ ಫಸ್ಟ್ ಎಕ್ಸಾಮಲ್ಲಿ ನಾವು ಬರೆದ್ರೆ ಏನಿರುತ್ತೆ ಗೈಸ್, ನಾವು ಹೌದಪ್ಪ ನಾವೆಲ್ಲ ಮಾಡ್ತೀವಿ, ಏನಿಲ್ಲ. ಇದು ಎಕ್ಸಾಮ್ನ ಪಾಸ್ ಆಗೋದು ತುಂಬ ಈಸಿ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಡೈಲಿ 5 8 ಲೆಟ್ರನ್ನ ಬರಿಬೋದು. ಡೈಲಿ 8 ಲೆಟ್ರ್ ಬರೀರಿ. ಬುಕ್ಕಿಂದ ನೋಡಿ, ಮೊಬೈಲಿಂದ ನೋಡಿ ಬರೆಯೋಕ್ಕೆ ಹೋಗಬೇಡಿ ಗೈಸ್. ನಿಮ್ಗೆ ಏನು ಅನಿಸುತ್ತೆ ಅಲ್ವಾ, ನೀವೇ ಕ್ರಿಯೇಷನ್ ಮಾಡಿರಿ, ನೀವೇ ಬರೀರಿ. ಸೊ ಪ್ರೊಫೈಲ್ ಆಲ್ಸೋ ನೀವೇ ಕ್ರಿಯೇಟ್ ಮಾಡಿರಿ, ನೀವೇ ಬರೀರಿ. ಪಿಕ್ಚರ್ ರೀಡಿಂಗ್ ನೋಡೋಕ್ಕೆ ಹೋಗಬೇಡಿ ಗೈಸ್. ನಿಮ್ಮ ಮನೆಯಲ್ಲಿ ಏನಾದರೂ ಇದೆಯಪ್ಪ, ಅದಪ್ಪ ಕರ್ಟನ್ ಇದೆಯಾ, ಡೋರ್ ಇದೆಯಾ, ಇನ್ ದಿಸ್ ಪಿಕ್ಚರ್ ಇದೆ ಒಂದು ಪಿಕ್ಚರ್, ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಎ ಡೋರ್, ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಎ ಚಾರ್ಜರ್, ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಎ ಕರ್ಟನ್. ಹೀಗೆಲ್ಲ ಬರೋದೇ ಮುಗೀತು ಗೈಸ್ ಪಿಕ್ಚರ್ ರೀಡಿಂಗ್. ಮತ್ತು ಪೊಯಮ್ನ ಎಲ್ಲರೂ ಆದಷ್ಟು ಮಟ್ಟಿಗೆ ಎಲ್ಲರೂ ನೀವು ಪೊಯಮ್ನ ಬೈಟ್ ಮಾಡಬೇಕು ಗೈಸ್. ಗ್ರಾಮರ್, ಲೈನ್ ಸೆಟ್ರೀಸ್, ಸಮರಿ ಅಂತೂ ಮೇನ್ ಇಂಪಾರ್ಟೆಂಟ್ ಗೈಸ್. ಸಮರಿಯಲ್ಲಿ 15 ಮಾರ್ಕಸ್ ಇರುತ್ತೆ ಗೈಸ್. ಕ್ವಶನ್ ನಂಬರ್ 37 ಅದು ಏನಾದರೂ ಬರ್ಬೋದು ಗೈಸ್. ಗ್ರಾಮರ್, ಲೈನ್ ಸೆಟ್ರಿ, ಸಮರಿ ಅದನ್ನ ನೀವು ಬಿಡಿಸಿದ್ರೆ ಅದಕ್ಕೂ 4 ಮಾರ್ಕಸ್ ಇದೆ ಗೈಸ್. ಸೊ ಅದನ್ನ ನೀವು ಏನಾದರೂ ಬಿಡಿಸಿ 38 ಮಾರ್ಕಸ್ ಪ್ಲಸ್ 20 ಆಯ್ತಲ್ವ. ಇಲ್ಲೇ 58 ನೀವು ಪ್ರತಿ ಎಕ್ಸಾಮ್ಗೆ ಇಂಗ್ಲೀಷ್, ಹಿಂದಿ ಎಲ್ಲ ಥರ ನೀವು 58 ಮಾರ್ಕಸ್ ತೊಗೊಂಡ್ರೆ ನಿಮಗೆ ಪರ್ಸೆಂಟೇಜ್ ಎಷ್ಟು ಬರ್ಬೋದು, 50 to 60% ಆರಾಮಾಗಿ ಬರ್ಬೋದು. ಸೊ ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಸೊ ನೋಡಿ ಗೈಸ್, ನಾನು ಹೇಳೋದಿಷ್ಟೇ. ಸೊ ನೀವು ಪ್ರತಿದಿನ ನೀವು ಒಂದು 2 ಲೆಟರ್ಸ್ ಮತ್ತು ಒಂದು 2 ಪಿಕ್ಚರ್ ರೀಡಿಂಗ್ ಇವೆಲ್ಲ ಮಾಡಿದರೆ ನೀವು ಆರಾಮಾಗಿ ಪಾಸ್ ಆಗ್ಬೋದು ಗೈಸ್. ಇಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.